ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ಮಂಡೇ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದು ಸ್ವಲ್ಪ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನ ಯಾವ ರೀತಿ ಟ್ರೇಡ್ ಮಾಡಬೇಕು ಸ್ವಲ್ಪ ನೋಡ್ಕೊಂಬೋಣ. ಸೊ ಫಸ್ಟ್ ಏನಪ್ಪ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ, ಸೊ ಈ ಡೇ ಕ್ಯಾಂಡಲ್ ಸ್ವಲ್ಪ ನೋಡ್ಕೊಂಡ್ರೆ ಇದೇನಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಜೂಮ್ ಮಾಡ್ಕೊಂಡ್ರೆ, ಸೊ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ನೋಡ್ರಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ದಲ್ಲೇ ಇದೆ. ಹೌದಾ, ನಾವು ಮೊದಲಿಂದ ಹೇಳ್ಕೊತ ಬರ್ತದೆ ಇಲ್ಲೇನ್ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೋತಾ ಇದೆ. ಆಮೇಲೆ ನಿಮ್ಗೆ ಏನಾಯ್ತಪ್ಪ ಅಂದ್ರೆ ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಬಂದ್ ಸಪೋರ್ಟ್ ತಗೋತಾ ಬಂದಿರೋದ್ರಿಂದ ಎಲ್ಲಿ ಈ ಒಂದು ಟ್ರೆಂಡ್ ಲೈನ್ ಟಚ್ ಆಗುತ್ತಲ್ಲ, ಟಚ್ ಆದ ಕೂಡಲೇ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು, ಅಥವಾ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಈ ರೀತಿ ಕೆಳಗಡೆನೂ ಬರ್ಬೋದು ಅಂತ ನಿಮಗೆ ಮೊದಲಿನ ಒಂದ್ 2-3 ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ. ಓಕೆ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇದೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಝೋನ್ ಇದೆ, ಈ ಒಂದು ಝೋನ್ 50,000 ಏನ್ ಝೋನ್ ಇದೆಯಲ್ಲ, ಈ 50,000 ಝೋನ್ ಕೂಡ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತದೆ. ನೋಡ್ರಿ ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಒಂದು ಸ್ವಿಂಗ್ ಇದೆ, ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇದೆ. ಇದು ಯಾಕೆ ಇದು ಸ್ಟ್ರಾಂಗ್ ಆಗಿದೆಪ್ಪ ಅಂದ್ರೆ ಇಲ್ಲಿ ಮೊದಲು ಏನಾಗಿತ್ತಪ್ಪ ಅಂದ್ರೆ ಇದು ಫಸ್ಟ್ ಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿತ್ತು. ಆಮೇಲೆ ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ಆಗಿ ಆಕ್ಟ್ ಮಾಡೋದ್ರಿಂದ ಇಲ್ಲಿ ಫ್ಲಿಪ್ ಝೋನ್ ಇರುತ್ತೆ. ಓಕೆ, ಯಾವಾಗ ಫ್ಲಿಪ್ ಝೋನ್ ಆಗುತ್ತೆ, ಓಕೆ, ಒಂದು ಸಪೋರ್ಟ್ ಮತ್ತು ಒಂದು ರೆಸಿಸ್ಟೆನ್ಸ್ ಯಾವಾಗ ಒಂದು ಫ್ಲಿಪ್ ಝೋನ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಆ ಫ್ಲಿಪ್ ಝೋನ್ ಅದಲ್ಲಿ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೆವಿ ಆಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ತಗೋತಕ್ಕ ಚಾನ್ಸಸ್ ಇದೆ. ಈ ಮಾರ್ಕೆಟ್ ಮೇಲೆ ಇರೋದ್ರಿಂದ ಸಪೋರ್ಟ್ ತಗೋತ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಟ್ರೆಂಡ್ ಇಲ್ಲಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ಜೂಮ್ ಮಾಡ್ಕೊಂಡ್ರೆ, ಓಕೆ, ಮಾರ್ಕೆಟ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ. ಹೌದಾ, ಫಸ್ಟ್ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇದು ಸೆಕೆಂಡ್ ಸಪೋರ್ಟ್ ತಗೊಂಡಿದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಎಲ್ಲಾ ಲಿಕ್ವಿಡಿಟಿ ಝೋನ್ ಕಂಪ್ಲೀಟ್ ಆಗಿದೆ. ಓಕೆ, ಇಲ್ಲಿ ಏನಾಗಿದೆಪ್ಪ ಸಪೋರ್ಟ್ ತಗೊಂಡಿದೆ, ಇಲ್ಲೆಲ್ಲಾ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡು ಇಲ್ಲಿ ಒಂದು ಸಪೋರ್ಟ್, ಓಕೆ, ಇಲ್ಲಿ 2 ಸಪೋರ್ಟ್, 3 ಸಪೋರ್ಟ್, 4 ಸಪೋರ್ಟ್, ಆಮೇಲೆ 5 ಮತ್ತು 6ನೇ ಸಪೋರ್ಟ್ ಅಂತ ಬಂದಿದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದಿತ್ತು, ಇದೇ ರೀತಿ ಫಾಲೋ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಬಟ್ ಮೇಲ್ಗಡೆ ಹೋದ್ರು ಕೂಡ ನಮಗೆ ಎಲ್ಲಿ ಇದೆಪ್ಪ ಅಂದ್ರೆ 52,200 ಕೂಡ ಮಾರ್ಕೆಟ್ ಎಲ್ಲಿವರೆಗೂ ಇಲ್ಲಿ ಸಸ್ಟೈನ್ ಆಗಂಗಿಲ್ಲ. ಮಾರ್ಕೆಟ್ ಅಲ್ಲಿವರೆಗೂ ಕೂಡ ಪೂರಾ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂದ್ರೆ ನಿಮಗೆ ಇದೆ. ಓಕೆ, ಸೊ ಅದೇ ರೀತಿಯಾಗಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ನಮ್ಗೆ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಬೇರೆ ಝೋನ್ ಇದೆ, ಇಲ್ಲಿ ಒಂದು ಬೇರೆ ಝೋನ್ ಇರೋದು. ಈ ಝೋನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತಾನು ಕೂಡ ನಿಮ್ಗೆ ಇದೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನೆಕ್ಸ್ಟ್ ನಮಗೆ ನಿನ್ನಿಂದ ಏನಾಗಿದೆಪ್ಪ ಅಂದ್ರೆ ಫಾಲೋ ಥ್ರೂ ಆಗಿಲ್ಲ. ಈ ಒಂದು ಚಾನಲ್ ನೋಡ್ಕೊಂಡು ಇಷ್ಟ ಫಾಲೋ ಥ್ರೂ ಆಗ್ಬೇಕಾಗಿತ್ತು, ಫಾಲೋ ಥ್ರೂ ಆಗಿಲ್ಲ. ಬಟ್ ಏನಾಗಿದೆಪ್ಪ ಮಾರ್ಕೆಟ್ ರಿವರ್ಸ್ ತಗೊಂಡಿರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗ್ಬೋದು ಅಥವಾ ಏನಾಗಿಲ್ಲ ಅಂತ ನೋಡ್ಕೊಂಡ್ರೆ ಮಾರ್ಕೆಟ್ ನೋಡ್ರಿ ಇವಾಗಾರು ಕೂಡ ಈ ಒಂದು ಸಪೋರ್ಟ್ ಝೋನ್ ಇದೆ 50,800. ಓಕೆ, ಈ 50,800 ಏನಿದೆಲ್ಲ, ಈ 50,800 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ತೆಳಗ್ ಫಾಲೋ ಆಗ್ಲಕ್ಕಪ್ಪ. ಆಲ್ರೆಡಿ ಇವಾಗ ಮಾರ್ಕೆಟ್ ಏನಾಗಿರುತ್ತೆ ಅನ್ನೋದು ಮಾರ್ಕೆಟ್ ಎಷ್ಟು 800 ಪಾಯಿಂಟ್ ಮೇಲ್ಗಡೆ ಹೋಗಿದೆ, ಅಟ್ 800 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಂದಿದೆ. ಓಕೆ, ಆಮೇಲೆ ಇದೇ ರೀತಿಯಾಗಿ ಮಾರ್ಕೆಟ್ ಎಲ್ಲಿವರೆಗೂ ಈ 52,200 ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇದೆ, ಇದು ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿದೆ. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಸಪೋರ್ಟ್ ಇರೋದ್ರಿಂದ ಇಲ್ಲಿನೂ ಕೂಡ ಸಪೋರ್ಟ್ಸ್ ಇದಾವೆ. ಓಕೆ, ಇಲ್ಲಿನೂ ಕೂಡ ಸಪೋರ್ಟ್ ಇದೆ, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಲಿ ಏನಾಗಿದೆಪ್ಪ ಸಪೋರ್ಟ್ ಇದೆ. ಸೊ ಮಾರ್ಕೆಟ್ ಏನಾಗಿದೆಪ್ಪ ಒಂದು ಪೂರಾ ಒಂದು ಝೋನ್ ಅಲ್ಲಿ ಮಾರ್ಕೆಟ್ ಸಿಕ್ಕಾಕೊಂಡಿದೆ. ಹೌದಾ, ಮಾರ್ಕೆಟ್ ಝೋನ್ ದಲ್ಲಿ ಸಿಕ್ಕಾಕೋದ್ರಿಂದ ಇಲ್ಲಿವರೆಗೂ ಇದನ್ನು ಬ್ರೇಕ್ ಮಾಡಂಗಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಹೋಗಲ್ಲ, ಇದನ್ನು ಬ್ರೇಕ್ ಮಾಡಂಗಿಲ್ಲ, ಮಾರ್ಕೆಟ್ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಮಾರ್ಕೆಟ್ ಮೇಲ್ಗಡೆ ಓಪನ್ ಆದಾಗ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಒಂದು ಇಲ್ಲಿ ಒಂದ್ 2-3 ಸೆಕ್ಷನ್ ಆಗಿ ಬ್ರೇಕ್ ಮಾಡ್ಬೇಕು, ಒಂದು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಒಂದ್ 2-3 ಸೆಕ್ಷನ್ ಆಗಿ ಬ್ರೇಕ್ ಮಾಡಬೇಕು, ಒಂದು ಇಲ್ಲಪ್ಪ ಇಲ್ಲಿ ಗ್ಯಾಪ್ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗ್ಬೇಕು, ಇಲ್ಲಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು. ಇದು ಯಾವುದೂ ಆಗ್ಲಿಲ್ಲಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇದೇ ಒಂದು ಝೋನ್ ದಲ್ಲಿ ಕೂತಪ್ಪ ಮಾರ್ಕೆಟ್ ಯಾವ ಕಡೆ ಬ್ರೇಕ್ ಆಗುತ್ತೆ ಆ ಕಡೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ 2-3 ದಿವಸ ಇದೇ ರೀತಿಯಾಗಿ ಅಥವಾ 4 ದಿವಸ ಗಟ್ಟಲೆ ಏನಾಗ್ಬೋದಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇದೇ ರೀತಿಗೆ ಟ್ರೇಡ್ ಮಾಡಕ್ಕೆ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಏನಿದೆಪ್ಪ ಅಂದ್ರೆ ನಮಗೆ ಇದೇನಪ್ಪ ಹೆವಿ ಸಪೋರ್ಟ್ ಇದೆ, ಆಮೇಲೆ ಇದು ನಮಗೆ ಇದು ಹೆವಿ ರೆಸಿಸ್ಟೆನ್ಸ್ ಇದೆ, ಆಮೇಲೆ ಇದು ಸಪೋರ್ಟ್ ಇದೆ. ಓಕೆ, ಮಾರ್ಕೆಟ್ ಏನಾದ್ರು ನಾಳಿನ ದಿನ ಈ 50,900 ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಸೆಷನ್ ಆಗಿ ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಹೋದ್ರು ಕೂಡ ಇಲ್ಲಿವರೆಗೂ ಹೋಗುತ್ತಪ್ಪ, ಇಲ್ಲಿವರೆಗೂ ಹೋಗುತ್ತೆ 51,500 ಹೋಗುತ್ತೆ. ಆಮೇಲೆ ಮತ್ತೆ ರಿಯೂಟ್ರನ್ ತಗೊಂಡ್ ಮಾರ್ಕೆಟ್ ಕೆಳಗಡೆ ಬರ್ಬೋದು, ಅಥವಾ ಇಲ್ಲಿ ಕನ್ಸಲ್ಟೇಷನ್ ಆಗಿ ಇಲ್ಲಿ ಬಂದ ಕೃಷ್ಣ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ 50,800 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಇಲ್ಲಿ ತನಕ ಹೋಗ್ಬೋದಪ್ಪ. ಈ ಒಂದು ಝೋನ್ ತನಕ 50,400 ಮಾರ್ಕೆಟ್ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಹೌದಾ, ಒಂದು ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಈ ಲೆವೆಲ್ ಓಪನ್ ಆಯ್ತು, ಫಸ್ಟ್ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಇಲ್ಲಿ 51,500 ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಸಪೋರ್ಟ್ ತಗೊಂಡು ಸ್ವಲ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ಬೋದು, ಅಥವಾ 500 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ ಏನಪ್ಪ ಅಂದ್ರೆ ಮತ್ತೆ ಕೆಳಗಡೆ ಬರುತ್ತೆ. ಹೌದಾ,
ಸೊ ಇದೇನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಬಂದಿಲ್ಲ, ಕೆಳಗಡೆ ಬರುತ್ತೆ, ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಎಲ್ಲಿವರೆಗೂ ಈ ಒಂದು ಝೋನ್ ಅನ್ನ ಏನು ಬ್ರೇಕ್ ಮಾಡ್ಕೊಳಂಗಿಲ್ಲ. ಓಕೆ, ಈ ಒಂದು ಕನ್ಸೋಲೇಷನ್ ಝೋನ್ ಅನ್ನ ಎಲ್ಲಿವರೆಗೂ ಇದು ಬ್ರೇಕ್ ಮಾಡ್ಕೊಳಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಇದೇ ರೀತಿಯಾಗಿ ಸಪೋರ್ಟ್ ತಗೊಳುತ್ತೆ, ಮೇಲ್ಗಡೆ ಹೋಗುತ್ತೆ, ರೆಸಿಸ್ಟೆನ್ಸ್ ತಗೊಳುತ್ತೆ, ಕೆಳಗಡೆ ಬರುತ್ತೆ. ಓಕೆ, ಒಂದ್ ವೇಳೆ ನೋಡ್ರಿ ನಿಮ್ಗೆ ಒಂದು ಸ್ವಲ್ಪ ಬರ್ಕೊಂಡು ಇರ್ತದೆ 52,200 ಮೇಲ್ಗಡೆ ಬ್ರೇಕ್ ಮಾಡ್ಬೇಕು, ಅವಾಗ ಮೇಲ್ಗಡೆ ಹೋಗುತ್ತೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಇದು. ಓಕೆ, 50,500 ಇಲ್ಲಿವರೆಗೂ ಹೋಗಂಗಿಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಂಗಿಲ್ಲ ಅಂತ ನಮ್ಗೆ ಹೇಳಬಲ್ಲ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಸ್ವಲ್ಪ ನೀವು ನಿಮ್ದೇ ಆಗಿರ್ತಕ್ಕಂಥ ಅನಲೈಸೇಷನ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾ ಒಳ್ಳೇದು ಅಂತ ನಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಬಂದ್ರೆ ಏನಾಗ್ಬೋದು ನೋಡಿ. 50 ಮಿನಿಟ್ಸ್ ಟೈಮ್ ಫ್ರೇಮ್ ಕೂಡ ಸೇಮ್ ಅದೇ ರೀತಿ ಇದೆ. ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, ಆಮೇಲೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದಿದ್ದು ಕಂಟಿನ್ಯೂಸ್ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಪ್ರೈಸ್ ಎಕ್ಸ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿದೆ. ಆದ್ರೆ ಈ ಒಂದು ಝೋನ್ ಅನ್ನ ಏನ್ ಬ್ರೇಕ್ ಮಾಡ್ಕೊಳಂಗಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಮಾರ್ಕೆಟ್ ಏನಾಗ್ಬೋದಪ್ಪ ಅಂದ್ರೆ ಇದು ಒಂದೇನು ಸಪೋರ್ಟ್ ತಗೊಂಡಿದೆ. ಓಕೆ, 50,900 ಏನು ಸಪೋರ್ಟ್ ತಗೊಂಡಿದೆ. ಮಾರ್ಕೆಟ್ ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಆಗಿ ಇಲ್ಲಿ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ 500 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, ಈ 50,500 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಇಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ 52,250, ಆಮೇಲೆ ಡೈರೆಕ್ಟ್ ಆಗಿ 50,000 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ 50,000 ಇರ್ತಕ್ಕಂಥದ್ದು ಏನಿಲ್ಲ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗಿ ಅಷ್ಟೇ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಕೆಳಗಡೆ ಬಂದು ಮತ್ತೆ ಈ ರೀತಿ ಬಂದ ಕಿಶನ್ ಡಬ್ಲ್ಯೂ ಪ್ಯಾಟರ್ನ್ ಎಣ್ಣೆ ಶೋಲ್ಡರ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಓಕೆ, ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಹೋಗ್ಬೋದು. ಓಕೆ, ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಹೋಗಿ ನಿಂದಿರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಅಥವಾ ಮೇಲ್ಗಡೆ ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕೆಳಗಡೆ ಬಂದು ಈ ಒಂದು ಝೋನ್ ಇದೆ 50,400 51,400 ಏನಿಲ್ಲ, ಈ ಒಂದು ಝೋನ್ ಅನ್ನ ಸ್ವಲ್ಪ ಸಪೋರ್ಟ್ ಆಗಿ ತಗೊಂಡ್ ಇದೇ ರೀತಿಯಾಗಿ ಕನ್ಸಲ್ಟೇಷನ್ ಆಗಿ ಮತ್ತೆ ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ಬೋದು. ಮೇಲ್ಗಡೆ ಹೋದ್ರೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಈ 52,200 ಏನಿದೆ ಇದು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ ಇದೇ ರೀತಿಯಾಗಿ ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಇನ್ನೊಂದ್ 2-3 ದಿವಸ ಏನಾಗ್ಬೋದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕುಂತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಕೆಳಗಡೆ ಓಪನ್ ಆದ್ರೆ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಓಪನ್ ಆದ್ರೆ ಕೆಳಗಡೆ ಬರುತ್ತೆ. ಸೊ ಇದು ನೋಡ್ರಿ, ಇದು ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್, ಮೇಲ್ಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ನಮ್ಗೆ ನಾವು ಹೇಳ್ಬಲ್ಲಿ. ಓಕೆ, ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ 50 ನೋಡ್ಕೊಂಡ್ರೆ ನಿಫ್ಟಿ 50 ಸ್ವಲ್ಪ ನೋಡ್ರಿ. ನಿಫ್ಟಿ ಒಳಗೂ ಏನೇ ಹೋಗಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿದ್ರು. ಹೌದಾ, ಇದು ಒಂದು ಸಪೋರ್ಟ್, ಓಕೆ, ಇದು 2ನೇ ಸಪೋರ್ಟ್, ಇದು 3ನೇ ಸಪೋರ್ಟ್, ಇದು 4ನೇ ಸಪೋರ್ಟ್. ಈ ಸಪೋರ್ಟ್ಗಳು ಎಲ್ಲಿ ತಗೋತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಚಾನಲ್ ಮಾಡ್ಕೊಂತ ಬಂದಿದೆ. ಹೌದಾ, ಸಪೋರ್ಟ್ ಟ್ರೆಂಡ್ ಲೈನ್. ಆಮೇಲೆ ಈ ಒಂದೇನು ಝೋನ್ ಇದೆಯಲ್ಲ, ಈ ಒಂದು ಝೋನ್ ಯಾವ ಝೋನ್ ಅಪ್ಪ ಅಂದ್ರೆ ಇದು ಹಾರಿಜಾಂಟಲ್ ಝೋನ್. ಈ ಹಾರಿಜಾಂಟಲ್ ಝೋನ್ ಅಲ್ಲಿ ಕೂಡ ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಕೂಡ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲಿ ಕೂಡ ಸಪೋರ್ಟ್ ತಗೊಂತಾನು ಬರ್ತಾ ಇದೆ. ಹೌದಾ, ಸೊ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಈ ರೀತಿ ಟ್ರೆಂಡ್ ಲೈನ್ ಆದಲ್ಲಿ ಕಂಟಿನ್ಯೂಸ್ ಆಗಿ ಟ್ರೆಂಡ್ ಲೈನ್ ಆದ್ರೆ ಸ್ವಲ್ಪ ಮಾರ್ಕೆಟ್ ಬರ್ತಪ್ಪ ಅಂದ್ರೆ ಮಾರ್ಕೆಟ್ ಬೂಮ್ ಆಗಿ ಮೇಲ್ಗಡೆ ಮೂವ್ ಆಗ್ಬೋದು. ಅಥವಾ ಕನ್ಸಲ್ಟೇಷನ್ ಆಗಿ ಈ ದಿನ ಬ್ರೇಕ್ ಮಾಡ್ಕೊಂಡ್ರೆ 23,000 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿ ಹೋಗ್ತಾನೆ ಹೋಗ್ಬೋದಪ್ಪ ಅಂದ್ರೆ 22,500 ಫಸ್ಟ್ ಟಾರ್ಗೆಟ್. ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ 22,000 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಸ್ವಲ್ಪ ಇದನ್ನ ನಾನು ಜೂಮ್ ಇನ್ ಮಾಡ್ತೀನಿ. ಹೌದಾ, ಈ ರೀತಿ ಆಗುತ್ತೆ. ಒಂದ್ ವೇಳೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಪ್ಪ ಅಂದ್ರೆ ಎಲ್ಲಿ ಏನು ಕ್ರಾಸ್ ಮಾಡ್ಬೇಕಪ್ಪ, ಇದನ್ನು ಕ್ರಾಸ್ ಮಾಡ್ಬೇಕು. ಎಷ್ಟು 24,400. ಈ 24,400 ಕ್ರಾಸ್ ಮಾಡ್ಕೊಂಡ್ರೆ ಮಾರ್ಕೆಟ್ ಅವಾಗ ಕಂಟಿನ್ಯೂಸ್ ಆಗಿ ಸ್ವಲ್ಪ ನಿಧಾನವಾಗಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಸ್ಪೀಡ್ ಆಗಿ ಮಾರ್ಕೆಟ್ ಹೋಗಲ್ಲ. ಯಾಕಪ್ಪ ಅಂತೇಳಿ ಇಲ್ಲಿ ಕಂಟಿನ್ಯೂಸ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಹೆವಿ ಫಾಲ್ಸ್ ಇದೆ. ಇಲ್ಲಿ ಹೆವಿ ಇರ್ತಕ್ಕಂಥ ಸೆಲ್ಲರ್ಸ್ ಇರೋದ್ರಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸ್ಪೀಡ್ ಆಗಿ ಮಾರ್ಕೆಟ್ ಮೇಲೆ ಹೋಗಲ್ಲ, ಸ್ವಲ್ಪ ನಿಧಾನವಾಗಿ ಹೋಗುತ್ತೆ. ಬಟ್ ಯಾವಾಗ ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ 24,400 ಬ್ರೇಕ್ ಮಾಡ್ಬೇಕು. ಒಂದ್ ವೇಳೆ ಏನಾದ್ರು ಕೆಳಗಡೆ ಬ್ರೇಕ್ ಮಾಡ್ಕೊಂಡ್ರೆ, ಓಕೆ, ಕೆಳಗಡೆ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ ಈ ಒಂದು ಝೋನ್ ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. 24,000 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದೇ ನಾವು ಇಲ್ಲಿ ಇದನ್ನ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ತುಂಬಾನೇ ಈಸಿ ಇರುತ್ತೆ. ಇದು ಏನು ನಮಗೆ ಹೇಳಿದಪ್ಪ ಇಲ್ಲಿ ಒಂದು
ಈ ಒಂದು ಝೋನ್ ಏನು ನಮಗೆ ಹೇಳಿದಪ್ಪ ಅಂದ್ರೆ ಇಲ್ಲಿ ಒಂದು ಬೇರೆಸ್ ಝೋನ್ ಇದೆ ಅಂತ ನಮಗೆ ಹೇಳಿದೆ ಹೌದಾ. ಸೊ ಈ ಬೇರೆಸ್ ಝೋನ್ ದಲ್ಲಿ ಮಾರ್ಕೆಟ್ ಎಲ್ಲಿವರೆಗೂ ಇದು ಬೇರೆಸ್ ಝೋನ್ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಬಯರ್ಸ್ ಬರಲ್ಲ ಅಂತ ಹೇಳಿದೆ ಹೌದಾ. ಸೊ ನಿನ್ನೆ ಮನೆಯಿಂದ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ಒಂದು ಕೆಳಗಡೆ ಬಂದು ಇಲ್ಲೆಲ್ಲ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಅದೇ ರೀತಿಗೆ ನೆಕ್ಸ್ಟ್ ಡೇ ಏನು ಬೇಕು ಓಪನ್ ಆಗಿತ್ತಲ್ಲ ಓಪನ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ 1,000 ಪಾಯಿಂಟ್ ಮೇಲ್ಗಡೆ ಹೋಗಿ ಅಲ್ಲೇ ಸ್ಟಾಪ್ ಆಗಿತ್ತು. ಆದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಬೇರಿಶ್ ಝೋನ್ ದಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಅಲ್ಲಿ ಓಪನ್ ಆಯ್ತಲ್ಲ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಯ್ತು. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿರೋದ್ರಿಂದ ಪ್ರಾಫಿಟ್ ಹೋಗಿತ್ತು ಹೌದಾ. ಇನ್ನು ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ನಮಗೆ ಈ ಒಂದು ಝೋನ್ ಇದೆ 23,909 ಅಥವಾ 24,000 ರೌಂಡ್ ಫಿಗರ್ ತೋರಿ. ಓಕೆ 24,000 ರೌಂಡ್ ಫಿಗರ್. ಈ 24,000 ರೌಂಡ್ ಫಿಗರ್ ಇದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಹೌದಾ. ಈ 24,000 ರೌಂಡ್ ಫಿಗರ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಈ ಒಂದು ಝೋನ್ ತಗೊಂಡು ಬರ್ಬೋದು 23,900. ಓಕೆ ಅದು ಆದ ಕೂಡಲೇ ಎಷ್ಟು ಬರ್ಬೋದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಬರ್ಬೋದು 23,800 ಆಮೇಲೆ 24,700 ಈ ರೀತಿಯಾಗಿ 100 ಪಾಯಿಂಟ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡಿದೆ ಹೌದಾ. ಆದ್ರೆ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದು ಸಪೋರ್ಟ್ ತಗೊಂಡು ಇದೇನ್ ಟ್ರೆಂಡ್ ಲೈನ್ ಇದೆ ಓಕೆ ಟ್ರೆಂಡ್ ಲೈನ್ ಇದೆಯಲ್ಲ ನೋಡ್ರಿ ಈ ರೀತಿ ಟ್ರೆಂಡ್ ಲೈನ್ ಇದೆಯಲ್ಲ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಓಕೆ ಇದೇ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಮಾರ್ಕೆಟ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಬ್ರೇಕ್ ಮೇಲ್ಗಡೆ ಬ್ರೇಕ್ ಕೊಡ್ತಪ್ಪ ಫಸ್ಟ್ ನಾವು ಟಾರ್ಗೆಟ್ ಇದು ಬರ 24,150. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ಅಂದ್ರೆ 24,200. ಓಕೆ ಈ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ನಮ್ಗೆ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ನಾವು 24,200 ಕ್ರಾಸ್ ಮಾಡಿದ್ರೆ ಡೈರೆಕ್ಟ್ ಆಗಿ 23,300 ಮತ್ತು 24,400 ಈ ಒಂದು 100 ಪಾಯಿಂಟ್ ಅನ್ನ ಈಸಿಯಾಗಿ ಬ್ರೇಕ್ ಮಾಡೋ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಕೆಳಗಡೆ ಬಂದ್ರೆ ಯಾವ ರೀತಿ ಅಂತ ನಮ್ಗೆ ಹೇಳಿದೆ, ಮೇಲ್ಗಡೆ ಹೋದ್ರೆ ಯಾವ ರೀತಿ ಅಂತ ಹೇಳಿದೆ. ಆದ್ರೆ ಒಂದ್ ವೇಳೆ ಡೈರೆಕ್ಟ್ ಇಲ್ಲೇ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಇಲ್ಲಿ ಕ್ಲೋಸ್ ಆಗಿಲ್ಲ ಗ್ಯಾಪ್ ಅಪ್ ಓಪನ್ ಆದ್ರೆ ಏನಾಗ್ಬೋದಪ್ಪ ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಏನಿದೆಯಲ್ಲ 24,200 ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ಬೋದಪ್ಪ ಕೆಳಗಡೆ ಬಂದು ಈ ಒಂದು ಝೋನ್ ಇದೆಯಲ್ಲ 24,150 ಈ 24,150 ಏನಿದೆ ಈ ಪಾಯಿಂಟ್ ಅನ್ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಸ್ವಲ್ಪ ನಿಧಾನವಾಗಿ ಕನ್ಸಲ್ಟೇಷನ್ ಮಾಡ್ಕೊಂಡು ಈ 24,200 ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ 24,300 ಮತ್ತು 24,400 ಈ ಒಂದು ಎರಡು ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ಓಪನ್ ಟ್ರೈ ಮಾಡಿ ನೆಕ್ಸ್ಟ್ ವೀಕ್ ಓಕೆ. ಅದೇ ರೀತಿಯಾಗಿ ನೀವು ನಿಮ್ಮ ಸ್ವಂತ ಎನಲೈಸೇಷನ್ ಕೂಡ ಮಾಡ್ಕೊಂಡು ನೀವು ಟ್ರೈ ಮಾಡ್ರಿ ಅಂತ ನಮಗೆ ಹೇಳವಲ್ಲ. ಆಮೇಲೆ ಸೆನ್ಸೆಕ್ಸ್ ಅನ್ನ ಸ್ವಲ್ಪ ನಾವು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ರೆ ಅದೇ ಸೇಮ್ ಸೆನ್ಸೆಕ್ಸ್ ಕೂಡ ಏನಾಗಿದೆಪ್ಪ ಅಂದ್ರೆ ಅದೇ ಸಪೋರ್ಟ್ ತಗೋತಾ ಇದೆ ಓಕೆ. ಈ ಸಪೋರ್ಟ್ ತಗೊಂಡು ನೋಡ್ರಿ ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಈ ಒಂದು ಬೀರಿಸ್ ಝೋನ್ ಏನಿತ್ತಲ್ಲ 80,000 ಮತ್ತು 79,500 ಈ ಒಂದು ಬೀರಿಸ್ ಝೋನ್ ದಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಬ್ರೇಕ್ ಮಾಡಕ್ ಟ್ರೈ ಮಾಡುತ್ತು ಬಟ್ ಬ್ರೇಕ್ ಮಾಡ್ಲಿಲ್ಲ. ಅದೇನಾಗಿದೆಪ್ಪ ಅಂದ್ರೆ ಒಂದು ಫೇಕ್ ಬ್ರೇಕ್ಔಟ್ ಆಗಿದೆ ಹೌದಾ. ಈ ಬ್ರೇಕ್ ಬ್ರೇಕ್ಔಟ್ ಎಲ್ಲಿ ಕ್ಲೋಸ್ ಆಗಿದೆಪ್ಪ ಅಂದ್ರೆ ಇದು 79,300 ಈ ಎರಡೂವರೆಗೂ ಕ್ಲೋಸ್ ಆಗಿರೋದ್ರಿಂದ ಮಾರ್ಕೆಟ್ ಒಂದ್ ವೇಳೆ ಇದೇ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದ್ರೆ ಈ ಒಂದು ಝೋನ್ ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ 79 ಅಥವಾ ಕಂಟಿನ್ಯೂಸ್ ಆಗಿ ಇಲ್ಲೇ ಸಸ್ಟೈನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ 80,000 ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇದು ಬೀರಿಸ್ ಝೋನ್ ಇದೆಯಲ್ಲ ಎಲ್ಲಿವರೆಗೂ 80,000 ಕ್ರಾಸ್ ಮಾಡಿಲ್ಲ ಮಾರ್ಕೆಟ್ ಫುಲ್ಲಿ ಆಗಿ ಮಾರ್ಕೆಟ್ ಬಯರ್ಸ್ ಇಲ್ಲಿ ಬರೋದಿಲ್ಲ. ಅಲ್ಲಿ ಏನಾಗ್ತಪ್ಪ ಅಂದ್ರೆ ಬಯರ್ಸ್ ಮೇಲ್ಗಡೆ ಹೋದಾಗ 80,000 ಪಾಯಿಂಟ್ ಅನ್ನ ರೀಚ್ ಮಾಡಿದಾಗ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಇಲ್ಲಿ 80,000 ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಕೂತಿದ್ದಾರೆ ಹೌದಾ. ಇಲ್ಲಿ ಸೆಲ್ಲರ್ಸ್ ಕೂತಿರೋದ್ರಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಪುಷ್ ಮಾಡ್ಕೊಂಡ ಚಾನ್ಸಸ್ ಇದೆ ಓಕೆ. ಇಲ್ಲಿ ಒಂದು ಸ್ವಿಂಗ್ ಇದೆ ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇದೆ. ಈ ಸ್ವಿಂಗ್ ಸ್ವಲ್ಪ ಕೆಳಗಡೆ ಇರೋದ್ರಿಂದ ಇಲ್ಲಿ ಸಪೋರ್ಟ್ ತಗೋಬಹುದು ಓಕೆ. ಇಲ್ಲೇನು ಸಪೋರ್ಟ್ ಇದೆ ಓಕೆ ಅಂತ ಮೇಲೆ ಇಲ್ಲೇನು ಸಪೋರ್ಟ್ ಇದೆ. ಇದನ್ನ ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ನೋಡ್ರಿ ಈಸಿ ಆಗುತ್ತೆ ನಿಮಗೆ. ಇದು 80,000 ಒಂದು ಇರ್ತಕ್ಕಂಥದ್ದು ಒಂದು ಝೋನ್ ಅಂತ ಹೇಳಿದೆ ಓಕೆ. ಇದನ್ನೊಂದು ಝೋನ್ ಅಂತ ಹೇಳಿದೆ 70,000 ಈ ಒಂದು 400 ಪಾಯಿಂಟ್ ಝೋನ್ ಅಂತ ನಮ್ಗೆ ಹೇಳಿದೆ ಮೊದಲೇ ಹೇಳಿದ್ದೇನೆ ಹೌದಾ. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಹೇಗೆ ಸಪೋರ್ಟ್ ಅಂತ ನಿಮ್ಗೆ ಹೇಳಿದೆ. ಈ ಸಪೋರ್ಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಸ್ ಆಗಿ ಇದನ್ನ ಬ್ರೇಕ್ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಕಂಟ್ರೋಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಅದೇ ರೀತಿಯಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಎಲ್ಲಿ ಓಪನ್ ಆಗಿತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಓಪನ್ ಆಗಿತ್ತು ಮಾರ್ಕೆಟ್. ಅದೇ ರೀತಿ ಕಂಟ್ರೋಸ್ ಆಗಿ ಕೆಳಗಡೆ ಬಂತು ಹೌದಾ. ಸೊ ಇಲ್ಲಿ ಏನಾಗಿದೆಪ್ಪ ನಾವು ನೆಕ್ಸ್ಟ್ ಡೇ ಏನು ಮಾಡಪ್ಪ ಅಂದ್ರೆ ಈ ಒಂದು ಝೋನ್ ಇದೆ 79,200 ಆಮೇಲೆ ಈ ಒಂದು ಝೋನ್ ಇದೆ ಇದನ್ನ ಸ್ವಲ್ಪ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ ನಮಗೆ ಕ್ಲೀನ್ ಮಾಡ್ತೀವಿ. ಈ ಒಂದು ಝೋನ್ 79,200 ಆಮೇಲೆ ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ
ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಎಕ್ಸ್ಪಾಂಡ್ ಆಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ, ಎಕ್ಸ್ಪಾಂಡ್ ಆಗ್ತದೆ, ಕಾಂಟ್ರಾಕ್ಟ್ ಆಗ್ತದೆ, ಹೌದಾ. ಸೊ ಮಾರ್ಕೆಟ್ ಏನಾದ್ರು ಇಲ್ಲಿ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿ ಬ್ರೇಕ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ. ಫಸ್ಟ್ ಟೈಮ್ ಟಾರ್ಗೆಟ್ 79,600, ಆಮೇಲೆ 79,800, ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ 79,000, ಸಾರಿ ರೌಂಡ್ ಫಿಗರ್ 80,000 ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ 80,000 ಹೋಗಿ ಮತ್ತೆ ಯೂಟ್ಯೂಬ್ ತಗೊಳ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಕನ್ಸೋಲೇಷನ್ ಆಗಿ ಓಕೆ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿ ಬರುತ್ತೆ 78,800 ಫಸ್ಟ್ ಟಾರ್ಗೆಟ್ ಬರುತ್ತೆ. ಆಮೇಲೆ ಅದಾದ ಕೂಡಲೇ 78,400, ಇದು ಒಂದು 400 ಪಾಯಿಂಟ್, ಆಮೇಲೆ ಇದು ಒಂದು 400 ಪಾಯಿಂಟ್, 78,800 ಆಮೇಲೆ 78,400. ಈ ಒಂದು ಪಾಯಿಂಟ್ ಗಳಿಗೆ ನಾವು ಏನ್ ಮಾಡಬಹುದಪ್ಪ ಅಂದ್ರೆ ನಾಳಿಂದ ನಾವು ಒಂದು ಕೆಳಗಡೆ ಬಂದ್ರೆ 78,800 ಮತ್ತು 78,400 ಕೂಡ ಟಾರ್ಗೆಟ್ ಮಾಡ್ಕೊಂಡ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ನಾವು ನೋಡ್ಕೊಂಡು ಟೈಮ್ ಮಾಡೋದು. ಅಥವಾ ಡೈರೆಕ್ಟ್ ಆಗಿ ಓಪನ್ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಏನಾಗಬಹುದಪ್ಪ ಫಸ್ಟ್ ಕೆಳಗಡೆ ಬಂತಪ್ಪ ಅಂತಂದ್ರೆ ಮಾರ್ಕೆಟ್ ಈ ಒಂದು ಝೋನ್ ಇದೆಯಲ್ಲ ಓಕೆ ಈ ಒಂದು ಝೋನ್ ಇದೆಯಲ್ಲ ಈ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಓಕೆ ಈ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದು ಡಬ್ಲ್ಯೂ ಪ್ಯಾಟ್ ಮಾಡ್ಕೊಂಡು ಕನ್ಸೋಲೇಷನ್ ಆಗಿ 80,000 ಬ್ರೇಕ್ ಮಾಡ್ಕೊಂಡ್ರೆ ಓಕೆ 80,000 ಬ್ರೇಕ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 80,400, ಆಮೇಲೆ ಸೆಕೆಂಡ್ ಟಾರ್ಗೆಟ್ ಯಾವ್ದಿರೋದಪ್ಪ ಅಂತಂದ್ರೆ 80,800. ಈ ಒಂದು ಎರಡು ಟಾರ್ಗೆಟ್ ನಮ್ಗೆ ಇರ್ತಾವೆ. ಓಕೆ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಎಲ್ಲಿ ಹೋಗುತ್ತಾ ಮತ್ತೆ ಕೆಳಗಡೆ ಹೋಗ್ತಪ್ಪ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅಂತ ನಿಮ್ಗೆ ಹೇಳ್ತೇನೆ. ಓಕೆ ಅದು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ. ಯಾಕಪ್ಪ ಈಗ ಮಾರ್ಕೆಟ್ ಎಕ್ಸ್ಪಾಂಡ್ ಕಾಂಟ್ಯಾಕ್ಟ್ ಬಂತಾ ಇದೆ, ಇಲ್ಲಿ ಯಾವ ಸೈಡ್ ಬ್ರೇಕ್ ಮಾಡುತ್ತಾ ಆ ಸೈಡ್ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ ಅದನ್ನ ಸ್ವಲ್ಪ ನೀವು ನೋಡ್ಕೊಂಡು ಟ್ರೈ ಮಾಡ್ರಿ. ಅಂಡ್ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದು ಎಲ್ಲಿ ಇದೆಪ್ಪ ಅಂದ್ರೆ ಇವಾಗ ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ಗಮನ ಕೊಟ್ಟು ನಿಮ್ದು ಸ್ವಲ್ಪ ಟ್ರಿಕ್ಕಿಯಾಗಿ ಯೂಸ್ ಮಾಡ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ. ಆಮೇಲೆ ನನ್ನ ಒಂದು ಅನಲೈಸೇಷನ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಿಟ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ಮಾಡ್ಕೊಂಡು ನೀವು ಕೆಲಸ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಓಕೆ ಥ್ಯಾಂಕ್ ಯು.